ಈಗ ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜ ಹೇಳಿ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಿಮ್ಗೆ ಯಾವ ರೀತಿಯ ನೈತಿಕತೆ ಇದೆ? ಎಲ್ರಿ ಒಗ್ಗಟ್ಟಿದೆ ನಿಮ್ಮಲ್ಲಿ? ರಾಜ್ಯಾಧ್ಯಕ್ಷರು ಒಂದ್ ಕಡೆಗೆ, ವಿರೋಧ ಪಕ್ಷದವ್ರು ಇನ್ನೊಂದ್ ಕಡೆಗೆ, ಒಬ್ರು ಸೆಷನ್ ಒಳಗೆ ಕುತ್ಕೊಂಡು ಹೋರಾಟ ಮಾಡೋಣ ಅಂತಾರೆ, ಇನ್ನೊಬ್ರು ಹೊರಗೆ ಹೋಗೋಣ ಅಂತಾರೆ. ನೀವುಗಳು ಹಿಂಗ್ ಲಂಗು ಲಗಮ್ ಎಲ್ಲ ಬಿಟ್ಟಿದ್ದಕ್ಕೆ ರೀ ಅವ್ರ ನೋಡಿ. ಒಂದು ಐ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್, ಸರ್ಕಾರದ ನೀವು 2023 ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಅನೇಕ ರೀತಿಯ ಹೋರಾಟಗಳನ್ನ ಜೊತೆಗೆ ಮಾಡಿರ್ತಕ್ಕಂಥದ್ದು. ಅದು ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬೋವಿ ಹಗರಣ ಇರ್ಬೋದು, ಅನೇಕ ರೀತಿಯ ಎಕ್ಸಾಮ್ಸ್ ಅಲ್ಲಿ ನಾವು ನೀವು ಪ್ರಶ್ನೆ ಕೇಳಿದ್ರೆ ಅದನ್ನೇ ರೀ ನಾನು ಕೇಳ್ತಿದ್ದೆ. ಲಾಜಿಕಲ್ ಎಂಡ್ ಯಾವ? ಲಾಜಿಕಲ್ ಎಂಡ್ ಇವೆಲ್ಲ ಕ್ಯಾಲ್ಕುಲೇಟ್ ಆಗಿದ್ದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸಿದ್ದು. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಬೋವಿ ಹಗರಣ, ಅನೇಕ ಹೋರಾಟಗಳನ್ನ ಬಿಡದಿ ಟೌನ್ಶಿಪ್ ಅಲ್ಲಿ ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಭ್ರಷ್ಟಾಚಾರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಭ್ರಷ್ಟಾಚಾರ ಕ್ಯಾಬಿನೆಟ್ 14 ಜನ ಏನು ಕ್ಯಾಬಿನೆಟ್ ಅಲ್ಲಿ ತಗೊಂಡಿದ್ದಾರೆ. ನಮಗೂ ವಿಶ್ವಾಸ ಇತ್ತು ಯುವಕರಿಗೆ, ಮಹಿಳೆಯರಿಗೆ ಆದ್ಯತೆ ಕೊಡ್ತಾರೆ ಅಂತ. ಈಗ ಪರಮೇಶ್ವರ್ ಅವರು ಗೃಹ ಇಲಾಖೆಯನ್ನು ಯಾವೆಲ್ಲ ರೀತಿಯಲ್ಲಿ ಅವ್ರು ಮಾತಾಡಕ್ ಬಿಡ್ರಿ, ನೀವು ಒಬ್ಬರನ್ನ ಕರ್ಸಿರೋದು ಮಾತಾಡಕ್ಕೆ. ಪ್ರಶ್ನೆಗೆ ಉತ್ತರ ಕೊಡಕ್ಕಾದ್ರೆ ಉತ್ತರ ಕೊಡಿ. ನಮ್ಮ ಕೈಲಾಗಲ್ಲ ಅವ್ರು ಮಾತಾಡ್ಬೇಕಲ್ಲ ಟೈಮ್ ಕೊಡ್ರಿ. ನೀವು ಮಾತಾಡಕ್ಕೆ ಬಾಯ್ ಆಗ್ತಾ ಇದಾರೇನ್ರಿ ಅವರು? ಡಿಸಿಪ್ಲಿನ್ ಬಿಹೇವಿಯರ್ ಗೊತ್ತೇ ಇಲ್ವಲ್ರಿ? ನಾಗೇಂದ್ರ ಅವರೇ, ನೀವು ನಾಗೇಂದ್ರ ಅವರೇ ಅಧ್ಯಕ್ಷರು ಮಾಡಿದ್ರಿ ಅಂತ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಿಮ್ಮ ವರ್ತನೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಆಡಳಿತ ಹೆಂಗೆ ಅಂತ ತೋರಿಸುತ್ತೆ. ತಡೀರಿ, ಆಯ್ತು ರಘು, ದಯವಿಟ್ಟು ಹಿಂಗೆ ಡಿಸ್ಟರ್ಬ್ ಮಾಡಬಾರ್ದು, ಹಾಳು ಮಾಡಬಾರ್ದು ಡಿಬೇಟ್ ನ. ಕರೆಸ್ತಾ ಇದ್ದೀವಿ ಅಂದ್ರೆ ವ್ಯಾಲಿಡ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ. ನೀವು ಕೇಳಿಸ್ಕೊಳ್ರಿ, ಫಸ್ಟ್ ಕೇಳಿಸ್ಕೊಳ್ರಿ. ಹೇಳಕ್ ಬಂದೆ. ಈಗ ಇವರು ಕ್ಯಾಬಿನೆಟ್ ಅನ್ನ ಮಾಡಿದಾಗ ನಮಗೂ ಕೂಡ ವಿಶ್ವಾಸ ಐತಿ. ಈಗ ಪರಮೇಶ್ವರ್ ಅವರು ಇರ್ಬೋದು, ಈ ಹಿಂದೆ ಇದ್ದಂತ ಹೋಮ್ ಮಿನಿಸ್ಟ್ರಿನ ಯಾವೆಲ್ಲ ರೀತಿಯಲ್ಲಿ ಅವ್ರು ಹ್ಯಾಂಡಲ್ ಮಾಡಿದ್ರು ಅನ್ನೋದು ಜನತೆಗೆ ಗೊತ್ತಿದೆ ರೀ. ನಾವೇ ಅನೇಕ ಚರ್ಚೆ ಮಾಡಿದೀವಿ. ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಬಹಳ ಖುಷಿಯಾಗಿದೆ ಏನಂತಂದ್ರೆ, ಫಸ್ಟ್ ಟೈಮ್ ಮೋದಿ ಮತ್ತೆ RSS ಹೆಸರೆತ್ತದೆ ಪ್ರಮಾಣ ವಚನ ತಗೊಂಡಿದ್ದಾರೆ. ನಮ್ಗೆ ಅದೊಂದು ಖುಷಿ ಆಯ್ತು. ಯಾಕಂದ್ರೆ ಅವ್ರ RSS ಮೋದಿ ಅನ್ಬಿಟ್ಟು ಎಲ್ಲೇನು ಮಾತಾಡೋದಿಲ್ಲ. ಮತ್ತೆ RDPR ಇಲಾಖೆಯಲ್ಲಿ ಯಾವೆಲ್ಲ ಭ್ರಷ್ಟಾಚಾರಗಳು ಇವರು ಯೋಗ್ಯತೆ ಬಂಡವಾಳ ಗೊತ್ತಾಯ್ತು. ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರು ವೆರಿ ಇಂಪಾರ್ಟೆಂಟ್ ಮೇಡಮ್, ನಾವೇ ಮಾಧ್ಯಮದಲ್ಲಿ ಚರ್ಚೆ ಮಾಡಿದೀವಿ. ನೇರ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅಲ್ಲಿ ಒಂದು ಫೋನ್ ಅನ್ನ ತಗೊಂಡು ಇವ್ರನ್ನ ಯಾಕೆ ತಗೊಂಡಿಲ್ಲ ಅಧಿಕಾರಿಯನ್ನ, ಬಂದಿದೆ ತಲುಪಿದೆ ಅಂತ ಮಾತಾಡಿದಂತ ವ್ಯಕ್ತಿಗಳನ್ನ ನೀವು ಕ್ಯಾಬಿನೆಟ್ ಸೇರಿಸ್ಕೊಂಡಿದ್ದೀರಿ. ಮತ್ತೆ KH ಮುನಿಯಪ್ಪ ಅವರು ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಯಾವೆಲ್ಲ ಹಗರಣಗಳಾಗಿದೆ ಅನ್ನುವಂಥದ್ದು ಗೊತ್ತಿದೆ. ಇದೇ KH ಮುನಿಯಪ್ಪ ಅವರು ಸಿಲಿಂಡರ್ ವಿಚಾರದಲ್ಲಿ ನೇರವಾಗಿ ಅಧಿಕಾರಿಗೆ ಫೋನ್ ಮಾಡಿ ಆ ಬ್ಲಾಕ್ ಮಾರ್ಕೆಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಮಾತಾಡಿದಂತ KH ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಇವರೆಲ್ಲ ಅಲ್ಲ ಈ ಎಲ್ಲ ಭ್ರಷ್ಟಾಚಾರಗಳ ಆರೋಪ ಇದೆ. ಇವ್ರು ಏನ್ ಮಾಡ್ಲಿಕ್ಕಾಗುತ್ತೆ ರಾಜ್ಯ ಜನತೆಗೆ? ಆಯ್ತು, ಅವ್ರ ಕೈಲಿ ಏನು ಮಾಡಕ್ಕಲ್ಲ, ಮಾಡ್ಸಕ್ ನೀವಿದ್ರ ಮಾಡ್ತಾ ಇದೀವಿ. ಅನೇಕ ಹೋರಾಟಗಳನ್ನು ಮಾಡ್ತಾ ಇದೀವಿ. ಕೇಳಿಸ್ಕೊಳ್ಳುವಂತ ಸಂಯಮ ಇಲ್ಲ. ಯಾಕೆ ಹೇಳ್ಬೇಕು? ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರು RS ಅವರು ಗಂಟಾಘೋಷ ಹೇಳ್ತೀವಿ.
ಏನ್ ಹೇಳ್ತೀರಿ ಇವ್ರು? ಈ ದಬ್ಬಾಳಿಕೆ, ಈ ದೌರ್ಜನ್ಯ. ನಿಮ್ಮ ಲೀಡರ್ ಯಾರು ಇದಾರೆ ಇದನ್ನೆಲ್ಲ ಕೇಳಕ್ಕೆ? ಇದಾರಲ್ಲ ನಾಯಕ, ಯಾಕಿಲ್ಲ? ವಿಜೇಂದ್ರ ನಮ್ ನಾಯಕರು, ಆರ್ ಅಶೋಕ್ ಅವ್ರ ನಮ್ ನಾಯಕರು, ಡಾಕ್ಟರ್ ಅಶ್ವಥ್ ನಾರಾಯಣ ನಮ್ ನಾಯಕರು, ಇನ್ನು 20 ಕಾಂಗ್ರೆಸ್ ಜನದ ಹೆಸರು ಹೇಳ್ತೀವ್ರಿ. ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ನಾಯಕರೇ, ಮೋದಿ ಅವರೇ ನಮ್ ನಾಯಕರು. ತಪ್ಪೇನಿದೆ? ಮನೆ ಒಂದು 21 ಬಾಗ್ಲು ಯಾವ್ದು ಇಲ್ಲ. ಅದು ನೀವು ಮಾಧ್ಯಮದವ್ರು ಹೇಳ್ತಿರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಅನೇಕ ಈ ಹಗರಣಗಳನ್ನ ನಾವು ಜನಗಳ ಮುಂದೆ ತೆರೆದಿಡುವಂತ ಕೆಲಸವನ್ನು ಮಾಡಿದ್ವಿ. ಕೇಳಿಸ್ಕೊಳ್ರಿ, ಇಲ್ಲಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕೆ ಲಾಸ್ಟ್ ಡಿಸೆಂಬರ್ ನಲ್ಲಿ ಪರಿಷತ್ತಲ್ಲಿ ಏನಾಯ್ತು ಅನ್ನೋದು ನೆನಪಿದ್ಯಾ ನಿಮ್ಗೆ? ಇಲ್ಲ ನೆನಪು ಮಾಡ್ಲಾ? ನಂಬರ್ 1 ಅವ್ರು ಅಲ್ಲರಿ ಎಷ್ಟೊಂದು ಈಸಿಯಾಗಿ ಸಿದ್ದರಾಮಯ್ಯ ಅವ್ರು ಕೆಳಗಿಳಿದ್ರು, ಡಿ ಕೆ ಶಿವಕುಮಾರ್ ಬಂದ್ರು, ಒಂದು ಧ್ವನಿ ಎತ್ತಲಿಲ್ವಲ್ರಿ? ಉತ್ಕರ್ಷ್ ಪ್ರಶ್ನೆ ಮುಗ್ಸಕ್ ಬಿಡಿ. ಹಿಜಾಬ್ ಅಂತ ತಂದ್ರಿ, ಬಂದ್ರು ಅವ್ರು ವಾಪಸ್ ತಂದ್ರಲ್ರಿ, ಎಲ್ರಿ ಏನ್ರಿ ಹೋರಾಟ ಮಾಡಿದ್ರಿ? ಜನಾಭಿಪ್ರಾಯ ಮೂಡ್ಸೋದು ಅಂದ್ರೆ ಅರ್ಥ ಗೊತ್ತೇನ್ರಿ ಬಿಜೆಪಿಗೆ? ಇವರು ದಬ್ಬಾಳಿಕೆ, ಇವ್ರ ದೌರ್ಜನ್ಯ ಜನ ನೋಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ಅಲ್ಲ ರೀ, ಒಬ್ಬ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಸಾರ್ವಜನಿಕ ಪ್ರಶ್ನೆ ಮಾಡಿದ್ರೆ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳ್ತಕ್ಕಂಥ ಗೂಂಡಾವರ್ತನೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾಗ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತದ? ಪ್ರಶ್ನೆ ಮಾಡಿದ್ರೆ ಕೇಸನ್ನ ಹಾಕ್ತಾರೆ, ದೌರ್ಜನ್ಯವನ್ನು ಮಾಡ್ತಾರೆ. ಹೆದರಿಕೆ ಅಲ್ಲ, ಇವರ ಗವರ್ನೆನ್ಸ್ ಅನ್ನು ಹೇಳ್ತಾ ಇದೀವಿ. ದಬ್ಬಾಳಿಕೆ ಮಾಡ್ಲನ್ನ ಇನ್ನು ಬರ್ದಿಟ್ಕೊಳ್ಳಿ. ಇನ್ನು 2 ವರ್ಷ ಯಾರ್ಯಾರೆಲ್ಲ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದವ್ರು ಪ್ರಶ್ನೆ ಮಾಡೋದು ನಿಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಶುರು ಆಗ್ತದೆ. ಆ ಬಿಡದಿ ರೈತರ ಪರಿಸ್ಥಿತಿನೇ ಕಟ್ಟಾಗಿದೆ. ಅಲ್ಲ, ರೈತರು ಪ್ರಶ್ನೆ ಮಾಡಿದ್ರೆ ಹೇಳಿಕೆ ಕೊಡ್ತಾರೆ. ಇದೇ ಉಪಮುಖ್ಯಮಂತ್ರಿಗಳು ಕೂತಿರ್ತಕ್ಕಂಥ ವ್ಯಕ್ತಿಗಳು ಹೇಳ್ಬಿಟ್ರೆ ಆಗೋಗುತ್ತೇನ್ರಿ? ರೈತರೇನ್ರಿ ಅಂತಿದೆ ಶಿವಲಿಂಗೇಗೌಡ, ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ತಾರಲ್ರಿ. ಇದೇ ರೀತಿಯ ಗವರ್ನೆನ್ಸ್ ಕೊಡ್ತಾರೆ 2 ವರ್ಷ. ನಂಗೆ ಯಾರು ಡಿಸ್ಟರ್ಬ್ ಮಾಡ್ಬಿಡಿ. ನೋಡಿ, ಊರವರಿಗೆಲ್ಲ ಡಿಸ್ಟರ್ಬ್ ಮಾಡ್ರಿ, ಮಾತಾಡ್ರಿ ಇವಾಗ. ನೋಡಿ, ಪದೇ ಪದೇ ಬಿಡದಿ ರೈತರ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಸೊ ನಾನಿವತ್ತು ಒಂದು ಪ್ರಶ್ನೆ ಇಡೀ ರಾಜ್ಯದ ಜನತೆಗೆ, ಇವರು ಬಿಜೆಪಿ ಮತ್ತೆ JDS ನ ಕರಾಳ ಸತ್ಯವನ್ನು ಹೇಳ್ತೇನೆ. ಇದು ಶುರು ಮಾಡಿದವರೇ JDS ಅವರು. ಕುಮಾರಸ್ವಾಮಿ ಅವರು ಆರಂಭ ಮಾಡಿದ್ರು. ಆಯ್ತು ಸ್ವಾಮಿ, ನೀವು ಆರಂಭ ಮಾಡಿದ್ರಿ, DLF ಜೊತೆ ಡೀಲ್ ಮಾಡ್ಕೊಂಡಿದ್ರಿ, ಅಡ್ಜಸ್ಟ್ಮೆಂಟ್ ಕುದುರ್ಲಿಲ್ಲ ನಿಮ್ಗೆ, ಅವ್ರಿಗೆ ನೀವು ಕೇಳಿದಷ್ಟು ಕಮಿಷನ್ ಕೊಡ್ಲಿಲ್ಲ ಅಂತ ಜನ ವಿರೋಧಿಯಾಗಿ ಮಾಡಿಲ್ಲ, ಜನ ವಿರೋಧಿಯಾಗಿ ಮಾಡ್ಲಿಲ್ಲ, ಮತ್ತೆ ಕರ್ಕೊಂಡು ನಿಂತಿಲ್ಲ. ಇವತ್ತು ಅಂತ ಹೇಳ್ತಾರ ಯಾರು? ದಬ್ಬಾಳಿಕೆ ಮಾತ್ರ ಯಾರು? ದುರಾಡಳಿತ ನಡ್ಕೊಂತಾರ ಯಾರು? ಇವತ್ತು ಕಂಡಿ ರೆಕ್ಕಲ್ಲಿ ಬೇಡ್ಕೊಂತ ಇದ್ದಾರೆ. ತಲಾಂತರದಿಂದ ಬಂದಿರೋ ಜಮೀನು ನಾವು ಬದುಕ್ತೀವಿ. 5 ಕುಂಟೆ 10 ಕುಂಟೆ 2 ಕುಂಟೆ ಮಾಡಿದ್ ನೀವು ಅಂತಲೂ ಒಪ್ಕೋಬೇಕು. ಆಯ್ತು, ಒಂದ್ ಸೆಕೆಂಡ್ ಆರಂಭ ಮಾಡಿದ್ದು JDS. ಕೇಳಿಲಿ, ನಿಮ್ಗೆ ಗೊತ್ತಾ? ನಿಮ್ಗೊಂದು ಕರಾಳ ಸತ್ಯ ರಾಜ್ಯದ ಜನತೆಗೆ ಹೇಳ್ತೀನಿ ಅಂತ ಶುರು ಮಾಡಿದ್ರಲ್ಲ, ಆಯ್ತ್ರಿ, ಅವ್ರು ಎಡವಟ್ ಅವಕಾಶ ಕೊಡಿ. ಹಾಕ್ತಾರಲ್ರಿ ರೈತರು. ನಾನು ಒಂದೇ ನಿಮಿಷ ಕೇಳಿರೋದು, ಅದ್ರ ಮೇಲೆ ತಗೊಳ್ಳಲ್ಲ. ಆ DLF ಜೊತೆ ಡೀಲ್ ಕುದುರಲಿಲ್ಲ ಅಂತ ಹೇಳಿ DLF ಬಿಟ್ಬಿಟ್ರು. ಆಯ್ತು ಸ್ವಾಮಿ, ನೀವು ಹಾಳಾಗೋಗ್ಲಿ, ಅದನ್ನ ಕ್ಯಾನ್ಸಲ್ ಮಾಡಿ ರೈತರಿಗೆ ಜಮೀನು ವಾಪಸ್ ಕೊಡ್ಬೋದಿತ್ತು. ರೆಡ್ ಝೋನ್ ಅಂತ ಯಾಕೆ ಮಾಡಿದ್ರಿ ಕುಮಾರಸ್ವಾಮಿ ಅವರೇ? ನೀವ್ ಹೇಳ್ತೀರಿ ಮುಖ್ಯಮಂತ್ರಿ ಆದ್ರಿ, ಯಾಕೆ ರೆಡ್ ಝೋನ್ ಅಂತ ಮಾಡಿದ್ರಿ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಪ್ಲೀಸ್.